ಎಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಇವತ್ತು ನಾನು ಎಲೆಕೋಸಿನ ಪಲ್ಯ ಅಥವಾ ಕ್ಯಾಬೇಜ್ ಪಲ್ಯನ ಮದುವೆ ಮನೆ ಸ್ಟೈಲ್ನಲ್ಲಿ ಉದುದ್ರಾಗಿ ಟೇಸ್ಟಿಯಾಗಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಈ ಕ್ಯಾಬೇಜ್ ಪಲ್ಯನ ಚಪಾತಿ ಜೊತೆ ತಿನ್ಬೋದು, ಹಾಗೆ ರೈಸ್ ಜೊತೆನೂ ನೆಂಚ್ಕೊಂಡು ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಈ ರೆಸಿಪಿ ಶುರುವಾಗಿಂತ ಮುಂಚೆ ನೀವಿನ್ನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಹೊಸ ವೀಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ ಬಟನ್ನ ಟಚ್ ಮಾಡೋದನ್ನ ಮಿಸ್ ಮಾಡಬೇಡಿ. ಎಲೆಕೋಸಿನ ಪಲ್ಯ ಮಾಡೋದಕ್ಕೆ ನಾನಿಲ್ಲಿ 1/4 kg ಎಲೆಕೋಸನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಸುಮಾರು 1 ಬೌಲ್ನಷ್ಟು ಈ ರೀತಿ ಕಟ್ ಮಾಡಿಕೊಂಡ್ರೆ ಪಲ್ಯ ಚೆನ್ನಾಗೂ ಇರುತ್ತೆ ನೋಡೋದಕ್ಕೆ, ಹಾಗೆ ರುಚಿನೂ ಆಗಿರುತ್ತೆ. ಹಾಗೆ ಪಲ್ಯಕ್ಕೋಸ್ಕರ ನಾನಿಲ್ಲಿ 3 ಟೇಬಲ್ ಸ್ಪೂನಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಮೊದಲು ನಾವು ಈ ಹೆಸರುಬೇಳೆನ ಬೇಯಿಸ್ಕೋಬೇಕು. ಇಲ್ಲಿ ನಾನು ಒಂದು ಬಾಣಲಿನಲ್ಲಿ ಹೆಸರುಬೇಳೆನ ಡೈರೆಕ್ಟಾಗಿ ಬೇಯಿಸ್ಕೊತಾ ಇದ್ದೀನಿ. ಕುಕ್ಕರ್ಗೆ ಹಾಕಿದರೆ ಇದು ಮೆತ್ಕಾಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ, ಹಾಗಾದರೆ ಪಲ್ಯ ರುಚಿಯಾಗಿರಲ್ಲ, ನೋಡೋದಕ್ಕೂ ಸಹ ಚೆನ್ನಾಗಿರಲ್ಲ. ಹಾಗಾಗಿ ಡೈರೆಕ್ಟಾಗಿ ನಾನು ಒಂದು 75% ಬೇಳೆನ ಬೇಯಿಸ್ಕೋಬೇಕು. ಈ ಬೇಳೆ ಬೇಯೋದಕ್ಕೆ ಒಂದು 7 ರಿಂದ 8 ನಿಮಿಷ ತಗೊಳುತ್ತೆ. ಇನ್ನೂ ಪೂರ್ತಿ ಬೆಂದಿಲ್ಲ. ಹೆಸರುಬೇಳೆ ಬದಲು ನಾವು ಕಡಲೆಬೇಳೆನೂ ಸಹ ತೊಗೋಬೋದು, ತೊಗರಿಬೇಳೆನೂ ಸಹ ತೊಗೋಬೋದು. ಯಾವುದೇ ಬೇಳೆ ತೊಗೊಂಡು ನಾವು ಈ ರೀತಿ ಡೈರೆಕ್ಟಾಗಿ ಬೇಯಿಸ್ಕೊಂಡ್ರೆ ಪಲ್ಯ ತುಂಬಾ ರುಚಿಯಾಗಿ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ. ನೋಡಿ, ಈಗ ಬೇಳೆ ಒಂದು 70 ರಿಂದ 75% ಬೆಂದಿದೆ. ಈ ಟೈಮಲ್ಲಿ ನಾವು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಂತಹ ಎಲೆಕೋಸನ್ನು ನಾವು ಬೇಳೆ ಜೊತೆ ಸೇರಿಸ್ಬಿಟ್ಟು ಮತ್ತೆ ಬೇಳೆನ ನಾವು ಕಂಪ್ಲೀಟಾಗಿ ಬೇಯಿಸ್ಕೊಳ್ಳೋಣ ಕೋಸಿನ ಜೊತೆ. ಹೀಗೆ ನಾವು ಎಲೆಕೋಸನ್ನು ಆಮೇಲೆ ಹಾಕಿ ಬೇಯಿಸಿದರೆ ಎಲೆಕೋಸು ಸಹ ಕರೆಕ್ಟಾಗಿ ಬೇಯುತ್ತೆ. ಯಾಕೆಂದರೆ ಬೇಳೆ ಬೇಯೋದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ, ಕೋಸಿಗೆ ಸ್ವಲ್ಪ ಟೈಮ್ ಕಮ್ಮಿ ತೊಗೊಳುತ್ತೆ. ಹಾಗಾಗಿ ಮೊದಲು ಬೇಳೆನ ಸ್ವಲ್ಪ ಬೇಯಿಸ್ಕೊಂಡು ಆಮೇಲೆ ಎಲೆಕೋಸನ್ನು ನಾವು ಬೇಯಿಸ್ಕೊಳ್ಳೋದು ಒಳ್ಳೆಯದು. ಎಲೆಕೋಸು ಮುಳುಗೋ ಅಷ್ಟು ನಾನಿಲ್ಲಿ ನೀರನ್ನ ಹಾಕ್ಕೊಂಡು ಇದನ್ನು ಸಹ ನಾನು ಮುಚ್ಚಿಟ್ಬಿಟ್ಟು ಒಂದು 3 ರಿಂದ 4 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಎಲೆಕೋಸನ್ನು ಸಣ್ಣ ಸಣ್ಣದಾಗಿ ನಾವು ಕಟ್ ಮಾಡೋದ್ರಿಂದ ಇದು ಬೇಗ ಬೆಂದ್ಬಿಡುತ್ತೆ. ಈಗ ಮುಚ್ಚಿಟ್ಬಿಟ್ಟು ಒಂದು 3 ರಿಂದ 4 ನಿಮಿಷ ಬೇಯಿಸಿದರೆ ಎಲೆಕೋಸು ಸಹ ಪರ್ಫೆಕ್ಟಾಗಿ ರೆಡಿಯಾಗುತ್ತೆ. ನೋಡಿ, ಈಗ ಕರೆಕ್ಟಾಗಿ ಬೆಂದಿದೆ. ಕಲ್ಲರು ಸಹ ಚೇಂಜ್ ಆಗಿದೆ. ಕಲ್ಲರ್ ಟ್ರಾನ್ಸ್ಲೂಸೆಂಟ್ ಆದರೆ ಸಾಕು. ನೋಡಿ, ಪರ್ಫೆಕ್ಟಾಗಿ ಬೆಂದಿದೆ. ಹಾಗೆಯೇ ಬೇಳೆನೂ ಸಹ ಬೆಂದಿದೆ. ಬೇಳೆ ಮಾತ್ರ ಶೇಪಲ್ಲೇ ಇರಬೇಕು, ಆದರೆ ಬೆಂದಿರಬೇಕು. ಬೇಳೆ ಅರಳಿರೋದು ಅಂತ ಹೇಳ್ತಾರೆ ನೋಡಿ, ಆ ರೀತಿ ಬೇಳೆ ಬೆಂದರೆ ಈ ಪಲ್ಯ ಸೂಪರಾಗಿ ಉದುದ್ರಾಗಿ ಟೇಸ್ಟಿಯಾಗಿ ಬರುತ್ತೆ. ಈಗ ಬೆಂದಿರೋ ಅಂಥ ಬೇಳೆ ಮತ್ತು ಎಲೆಕೋಸನ್ನು ನಾನು ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ. ಈ ಫಿಲ್ಟ್ರ್ ಆಗಿರೋಂಥ ನೀರನ್ನು ನೀವು ಸಾಂಬಾರಿಗಾದರೂ ಉಪಯೋಗಿಸ್ಬಹುದು, ರುಚಿಯಾಗಿರುತ್ತೆ. ಈ ಫಿಲ್ಟ್ರ್ ಆಗಿರೋದನ್ನ ನಾವು ಒಂದು 5 ನಿಮಿಷ ಆರಕ್ಕೆ ಬಿಡೋಣ. ಯಾಕೆಂದರೆ ಬಿಸಿ ಆಗಿರೋಂಥ ಬೇಳೆ ಮತ್ತು ಎಲೆಕೋಸನ್ನು ಒಗ್ಗರಣೆ ಹಾಕಿಬಿಟ್ರೆ ಅದು ಚೆನ್ನಾಗಿರಲ್ಲ, ಮೆತ್ತಗಾಗುತ್ತೆ. ನೋಡಿ, ಬೇಳೆ ಎಲ್ಲ ಸೂಪರಾಗಿದೆ, ಶೇಪೆಲ್ಲ ಹಾಗೇ ಇದೆ, ಎಲೆಕೋಸು ಕರೆಕ್ಟಾಗಿ ಬೆಂದಿದೆ. ಅದಕ್ಕೋಸ್ಕರ ಡೈರೆಕ್ಟಾಗಿ ಬೇಯಿಸ್ಕೊಂಡ್ರೆ ಈ ಪಲ್ಯ ತುಂಬಾ ರುಚಿಯಾಗಿರುತ್ತೆ. ಈಗ ಒಗ್ಗರಣೆಗೆ ನಾನಿಲ್ಲಿ 1 ರಿಂದ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಮಾಮೂಲಿ ಒಗ್ಗರಣೆಗೆ ನಾವು ಹಾಕ್ತೀವಲ್ಲ ಸಾಸಿವೆ ಚಟಪಟ ಆದಮೇಲೆ ಉದ್ದಿನಬೇಳೆ ಒಂದು ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ. ಹಾಗೆಯೇ ಸ್ವಲ್ಪ ಜೀರಿಗೆನೂ ಸಹ ಸೇರಿಸ್ತಾ ಇದ್ದೀನಿ. 2 ಕೆಂಪು ಮೆಣಸಿನ್ಕಾಯಿನ ತುಂಡಾಗಿ ಮಾಡಿ ಹಾಕ್ಕೊಂಡಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ ಈ ಪಲ್ಯ. ಹಾಗೆಯೇ ಇಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಸ್ವಲ್ಪ ಇಂಗನ್ನು ನಾನು ಸೇರಿಸ್ತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿಯಾದ ಈರುಳ್ಳಿ ಅಥವಾ ಬೆಳ್ಳುಳ್ಳಿ ನಾನು ಸೇರಿಸ್ತಾ ಇಲ್ಲ. ಈಗ ಒಗ್ಗರಣೆ ಎಲ್ಲ ಬಾಡಿದ ಮೇಲೆ ನಾವು ಬೇಯಿಸ್ಕೊಂಡಂತಹ ಬೇಳೆ ಮತ್ತು ಎಲೆಕೋಸನ್ನು ಇಲ್ಲಿ ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ. ಪಲ್ಯ ಏನೇನು ಆಯಿತು ನೋಡಿ, ಎಷ್ಟು ಉದುರಾಗಿದೆ. ನಾವು ಸೋರಿಸ್ಕೊಂಡು ನಾವು ಆರಕ್ಕೆ ಬಿಟ್ಟೋದ್ರಿಂದ ಪರ್ಫೆಕ್ಟಾಗಿರೋ ಸ್ಟೇಟಲ್ಲಿ ಎಲೆಕೋಸು ಮತ್ತು ಬೇಳೆ ಇದೆ. ನೋಡಿ, ಬೇಳೆ ನೋಡಿದರೆ ಚೆನ್ನಾಗಿ ಅರಳಿದೆ, ಸ್ಮ್ಯಾಶ್ ಆಗಿಲ್ಲ, ಚೆನ್ನಾಗಿ ಬೆಂದ್ಬಿಟ್ಟು ಅರಳಿದೆ. ಆ ರೀತಿ ಇದ್ದರೆ ಈ ಪಲ್ಯ ಸೂಪರಾಗಿ ಟೇಸ್ಟಿಯಾಗಿರುತ್ತೆ. ಯಾವುದೇ ಬೇಳೆ, ಕಡಲೆಬೇಳೆ ಆಗಲಿ ತೊಗರಿಬೇಳೆ ಆಗಲಿ ಯಾವುದೇ ಬೇಳೆ ನೀವು ಈ ರೀತಿ ಬೇಯಿಸ್ಕೋಬೇಕು ಈ ಪಲ್ಯಕ್ಕೆ. ಈಗ ಒಗ್ಗರಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಬೇಕು ಅಂದರೆ ನೀವು ಒಗ್ಗರಣೆ ಟೈಮಲ್ಲಿ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನೂ ಹಾಕಬಹುದು. ಆದರೆ ನನಗೆ ಈ ಥರ ನ್ಯಾಚುರಲ್ ಕಲರ್ ಇದೆ, ಚೆನ್ನಾಗಿರುತ್ತೆ ಅಂತ ನಾನು ಅರಿಶಿನ ಪುಡಿ ಹಾಕಿಲ್ಲ. ಈಗ ನೋಡಿ, 1 ರಿಂದ 2 ಟೇಬಲ್ ಸ್ಪೂನಷ್ಟು ಹಸಿ ತೆಂಗಿನ ತುರಿನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಇದು ಈಸಿಯಾಗಿ ಕ್ವಿಕ್ಕಾಗಿ ಮಾಡಿಬಿಡಬಹುದು. ಹಾಗೆಯೇ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನು ಸೇರಿಸ್ತಾ ಇದ್ದೀನಿ.
ಕಲರ್ಫುಲ್ಲಾಗಿ ಕಾಣುತ್ತೆ. ಇದು ಒಂಥರ ಲೈಟ್ ಹೆಸರುಬೇಳೆ ಇದು ಒಂದು ಯೆಲ್ಲೋಯಿಶ್ ಕಲರು, ಈ ಕ್ಯಾಬೇಜಿಂದು ಒಂಥರ ಕ್ರೀಮ್ ಕಲರು, ತೆಂಗಿನ ತುರಿದು ವೈಟ್ ಕಲರು, ತುಂಬಾ ಚೆನ್ನಾಗಿ ಕಾಣುತ್ತೆ. ಈಗ ರುಚಿಯಾದ ಟೇಸ್ಟಿಯಾದ ಕ್ಯಾಬೇಜ್ ಪಲ್ಯ ರೆಡಿಯಾಗಿದೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ. ನೀವಿನ್ನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ನೋಟಿಫಿಕೇಷನ್ನ ಟಚ್ ಮಾಡಿದರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಎಲ್ಲಕ್ಕಿಂತ ಮುಂಚೆ ನಿಮಗೆ ಗೊತ್ತಾಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ವಾಟ್ಸಪ್ನಲ್ಲಿ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ದಯವಿಟ್ಟು ಶೇರ್ ಮಾಡಿ. ನಿಮಗೆಲ್ಲ ಈ ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು. ಬಾಯ್ ಬಾಯ್.